ನಟ ಯಶ್ ಮೊದಲು ನಾಟಕಗಳಲ್ಲಿ, ಧಾರಾವಾಹಿಗಳಲ್ಲಿ ನಟನೆಯನ್ನ ಕಲಿತು ಹಂತ ಹಂತವಾಗಿ ಸಿನಿಮಾ ರಂಗಕ್ಕೆ ಬಂದವರು. ಕನ್ನಡದ ನಟಿ ರಚಿತಾ ರಾಮ್ ಕೂಡ ಇದೇ ಹಾದಿಯಲ್ಲಿ ನಾಯಕಿಯಾಗಿ ಬೆಳೆಯುತ್ತಿರುವವರು. ಆದರೆ ಇವರಿಬ್ಬರು ಸೇರಿ ಮೊದಲು ಒಂದೇ ಧಾರಾವಾಹಿ ಮಾಡಿದ್ದರಾ ಅನ್ನೋದು ಎಲ್ಲರನ್ನ ಆಶ್ಚರ್ಯಗೊಳಿಸಿದೆ. ಯಶ್ ಧಾರಾವಾಹಿ ಮಾಡುತ್ತಿದ್ದ ಸಮಯದಲ್ಲಿನ ಹಳೆಯ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದಕ್ಕೆ ಯಶ್ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ವಿಡಿಯೋ ಯಶ್ ಅವರು ನಟಿಯೊಬ್ಬರ ಜೊತೆ ಮಾತನಾಡುವುದರ ಕುರಿತು ಇದೆ. ಈ ನಟಿ ರಚಿತಾ ರಾಮ್ ಎಂದು ಅನೇಕರು ಊಹಿಸಿದ್ದಾರೆ. ಆದರೆ ಅವರು ರಚಿತಾ ರಾಮ್ ಅಲ್ಲ, ಅವರ ಸಹೋದರಿ ನಿತ್ಯಾ ರಾಮ್ ಎಂದು ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಚರ್ಚಿಸಿದ್ದಾರೆ. ರಚಿತಾ ರಾಮ್ ಸಿನಿಮಾಗಳಲ್ಲಿ ಯಾವ ರೀತಿ ಫೇಮಸ್ ಇದ್ದಾರೋ ಅದೇ ರೀತಿ ನಿತ್ಯಾ ರಾಮ್ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಅವರು ಸಿನಿಮಾಗಿಂತ ಧಾರಾವಾಹಿಗಳಲ್ಲಿ ನಟಿಸಿದ್ದೇ ಹೆಚ್ಚು. ಸದ್ಯ ತಮಿಳಿನ ಅಣ್ಣ ಹಾಗೂ ಕನ್ನಡದ ಶಾಂತಿನಿವಾಸ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಅವರು ಈ ಮೊದಲು ಯಶ್ ಜೊತೆ ಧಾರಾವಾಹಿಯೊಂದರಲ್ಲಿ ಕಾಣಿಸಿಕೊಂಡಿದ್ದ ಆ ದೃಶ್ಯಗಳನ್ನು ಈಗ ವೈರಲ್ ಆಗಿವೆ. ಆದರೆ ಅಕ್ಕ ತಂಗಿ ನೋಡಲು ಸ್ವಲ್ಪ ಹೋಲಿಕೆಗಳಿರುವುದರಿಂದ ನಿತ್ಯಾ ರಾಮ್ ಅನ್ನು ಕೆಲವರು ರಚಿತಾ ರಾಮ್ ಎಂದಿದ್ದಾರೆ. ಸದ್ಯಕ್ಕೆ ಯಶ್ ಅವರು ಟಾಕ್ಸಿಕ್ ಸಿನಿಮಾ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಈಗಾಗಲೇ ಟೀಸರ್ ರಿಲೀಸ್ ಆಗಿದ್ದು ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ದೊರೆತಿದೆ. ಇತ್ತೀಚೆಗೆ ಗೋವಾದಲ್ಲಿ ಸಿನಿಮಾದ ಶೂಟ್ ನಡೆದಿದ್ದು, ಈ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ರಚಿತಾ ರಾಮ್ ಅವರು ಇತ್ತೀಚೆಗೆ ಸಂಜು ವೆಡ್ಸ್ ಗೀತಾ 2 ಚಿತ್ರದಲ್ಲಿ ನಿರತರಾಗಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.